गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಇದೇ ರೀತಿ ಈಗ ಪುಣ್ಯಾತ್ಮರೇ, ಈ ವಿದ್ಯೆಯ ಒಂದೊಮ್ಮೆ ತಮಗೆ ಯಾವುದೋ ಪುಣ್ಯವಿದೆ, ಲಾಭವಿದೆ, ಯಾವುದೋ ಬೆನಿಫಿಟ್ ಇದೆ ಅಂದರೆ ಇದೇ ಆಗಿದೆ, ತಾವು ಪರಮಾತ್ಮನನ್ನು ಸ್ವತಃ ಅರಿಯುವಿರಿ. ಇಲ್ಲಿಯವರೆಗೆ ಈ ನಕಲಿ ಗುರುಗಳು ನಮ್ಮನ್ನು ಮೂರ್ಖರನ್ನಾಗಿ ಮಾರಿಟ್ಟಿದ್ದರು. ಯಾವುದೇ ತಲೆ ಬುಡ ನಮಗೆ ಹೇಳ್ತಿರಲಿಲ್ಲ ಮತ್ತು ನಾವು ಇವರ ಮೇಲೆ ವಿಶ್ವಾಸವಿಟ್ಟು ನಮ್ಮ ಜೀವನ ವ್ಯರ್ಥ ಮಾಡಿದೆವು. ನಮ್ಮ ಪೂರ್ವಜರನ್ನು ಇವರು ಭೂತಗಳನ್ನಾಗಿ ಮಾಡಿಟ್ಟರು ಎಲ್ಲರನ್ನೂ. ಮತ್ತು ನಂತರ ಅವರಿಗೆ ಹೇಳತೊಡಗಿದರು, ನಿಮ್ಮ ತಂದೆಯವರು ದುಃಖಿಯಾಗುತ್ತಿದ್ದಾರೆ, ಮತ್ತು ಅವರಿಗೆ ಸ್ವರ್ಗದಲ್ಲಿ ಅನಾನುಕೂಲ ಆಗುತ್ತಿದೆ. ಹೇಳ್ತಾರೆ ಸ್ವರ್ಗಕ್ಕೆ ಹೊರಟು ಹೋದರು ಮತ್ತು ನಿಮ್ಮ ತಂದೆಯವರು ಹಸಿದುಕೊಂಡಿದ್ದಾರೆ. ಆ ಬ್ರಾಹ್ಮಣ ಗುರುಗಳು ಹೇಳುತ್ತಿದ್ದರು, ಏನೆಂದರೆ ಅವರಿಗೆ ಆಕಳಿನ ಅಗತ್ಯವಿದೆ, ಒಂದು ಹಸು, ಕರೆಯುವ ಹಸು, ಅಂದರೆ ಹಾಲು ಕರೆಯುವಂಥ ಹಸು ಬೇಕು. ಈಗ ಶ್ರದ್ಧಾಳು ಇದನ್ನು ಯೋಚಿಸ್ತಾರೆ, ಸೋದರ ತಂದೆಯವರು ಇಡೀ ಆಯಸ್ಸು ನಮಗಾಗಿ ಎಷ್ಟೊಂದು ದುಡಿದರು, ತಂದೆ ತಾಯಿ, ಏನು ನಾವೊಂದು ಹಸು ಕೊಡಲಾಗದೆ ಅವನಿಗೆ? ತಮ್ಮ ಮಕ್ಕಳ ಬಾಯಿಯಿಂದ ಹಾಲು ಕಿತ್ತುಕೊಂಡು ಈ ನಕಲಿಗಳಿಗೆ ಇವರು ಕೊಡುತ್ತಿದ್ದರು. ಮತ್ತು ಅವರು ನಂತರ ಹಾಲನ್ನು ಸ್ವತಃ ಕುಡಿಯುವರು ಪರಿವಾರದವರು. ಮತ್ತಿವರು ಹೇಳುವರು, ಸ್ವರ್ಗದಲ್ಲಿ ನಿಮ್ಮ ತಂದೆಗೆ ಸಿಕ್ಕಿತು. ಒಳ್ಳೆಯ ವ್ಯಕ್ತಿಗಳೇ, ಮತ್ತು ಸ್ವರ್ಗದಲ್ಲೇನಿದೆ? ಸ್ವರ್ಗದಲ್ಲಿ ಹಾಲೇ ಇಲ್ಲವೋ? ಹಾಗಾದರೆ ಇಂತಹ ಸ್ವರ್ಗಕ್ಕೆ ಯಾಕೆ ಹಾತೊರೆಯಬೇಕು? ಅಲ್ಲಿ ಹಾಲೇ ಸಿಗುವುದಿಲ್ಲವಾದರೆ ಅಥವಾ ಬಟ್ಟೆ ಸಿಗದಿದ್ದರೆ 5 ಬಟ್ಟೆಗಳನ್ನು ಕೊಡಿ ನಮಗೆ, ನಿಮ್ಮ ತಂದೆಯವರ ಬಳಿ ತಲುಪುವು. ಒಂದು ಬಾರಿ ಪರಮಾತ್ಮ ಕಬೀರರು ಗಂಗೆಯ ತೀರಕ್ಕೆ ಹೋದರು. ಅಲ್ಲಿ ಬನಾರಸ್ನಲ್ಲಿ ಒಂದು ಸ್ನಾನದ ಸ್ಥಾನವಿತ್ತು. ಅಲ್ಲಿ ಬ್ರಾಹ್ಮಣ ಜನರು ಮತ್ತು ಅನ್ಯರು, ಅವರಿಂದ ಭ್ರಮಿತ ವ್ಯಕ್ತಿಗಳು ಗಂಗೆಯ ಜಲವನ್ನು ಎತ್ತುವರು ಮತ್ತು ಹೀಗೆ ಮಾಡಿ ಹೀಗೆ ಗಂಗೆಯಲ್ಲಿಯೇ ಹಾಕುತ್ತಿದ್ದರು. ಮತ್ತು ಇಲ್ಲದಿದ್ದರೆ ಸ್ವಲ್ಪವೇ ಹೊರಗಿನಿಂದ ತಂದು ಮೆಟ್ಟಿಲುಗಳ ಮೇಲೆ ನಿಂತು ಸೂರ್ಯನೆಡೆ ಮುಖ ಮಾಡಿ ಹಾಕುತ್ತಿದ್ದರು. ಆಗ ಪರಮಾತ್ಮ ಕೇಳಿದರು, ನೀವು ಏನು ಮಾಡುತ್ತಿದ್ದೀರಿ ಭಕ್ತರೇ? ಋಷಿಗಳೇ, ಬ್ರಾಹ್ಮಣರೇ, ನೀವು ಏನು ಮಾಡುತ್ತಿದ್ದೀರಿ? ಹೇಳತೊಡಗಿದರು, ನಾವು ನಮ್ಮ ಪಿತೃಗಳಿಗೆ ಸ್ವರ್ಗದಲ್ಲಿ ಜಲ ಕಳುಹಿಸುತ್ತಿದ್ದೇವೆ. ಬಹಳವಾಗಿ ನಕ್ಕು ಪರಮಾತ್ಮ ಹೇಳಿದರು, ಹೌದೇನು? ಎಷ್ಟೋ ಲಕ್ಷ ಲಕ್ಷ ಕೋಟಿ ಹರದಾರಿಗಳಷ್ಟು ದೂರ ಇರುವ ನಿಮ್ಮ ದೇವತೆಗಳಿಗೆ, ಪಿತೃಗಳಿಗೆ ಈ ಜಲ ಸಿಗುವುದೇನು? ಹೇಳಿದರು, ಆಗ ಪರಮಾತ್ಮ ಕೂಡ ನೀರಿಗೆ ಇಳಿದರು ಧೋತಿಯನ್ನು ಕಟ್ಟಿಕೊಂಡು ಗಂಗೆಯಲ್ಲಿ, ಮತ್ತು ನೀರನ್ನು ಮೆಟ್ಟಿಲುಗಳ ಮೇಲೆ ಎಸೆಯಲು ಪ್ರಾರಂಭಿಸಿದರು. ಗಂಗೆಯದು ಮತ್ತು ಹೆಚ್ಚೆಚ್ಚು ನೀರು ಹಾಕತೊಡಗಿದರು. ಕೆಲವರು ಕೇಳಿದರು, ಕಬೀರ, ಏನು ಮಾಡುತ್ತಿರುವಿರಿ ತಾವು? ಹೇಳಿದರು, ಅಲ್ಲಿ ನಾನು ನನ್ನ ಗುಡಿಸಲ ಬಳಿ ಒಂದು ತೋಟವನ್ನು ಮಾಡಿಟ್ಟಿದ್ದೇನೆ, ಅದರಲ್ಲಿ ಚಿಕ್ಕ ಚಿಕ್ಕ ಗಿಡಗಳಿವೆ, ಅವುಗಳಿಗೆ ನೀರು ಕಳುಹಿಸ್ತಿರುವೆನು. ಆಗ ಅವರು ಹೇಳಿದರು, ಅರೆ ಮೂರ್ಖ, ಅಲ್ಲಿಗೆ ಹೇಗೆ ನೀರು ಹೋಗುವುದು? ಎಲ್ಲ ಇಲ್ಲೇ ತಾನೇ ಬೀಳುತ್ತಿದೆ, ಅಲ್ಲಿ ತನಕ ಹೇಗೆ ಹೋಗುವುದು? ನಿಮ್ಮ ಪಿತೃಗಳ ಬಳಿ ಕೋಟಿ ಕಿಲೋಮೀಟರ್ನಷ್ಟು ದೂರ ಹೊರಟು ಹೋಗುವುದಾದರೆ ನನ್ನದು ಕೇವಲ 2 ಕಿಲೋಮೀಟರ್ನಷ್ಟು ದೂರ ಹೋಗಲಾರದೆ. ಮೂರ್ಖನನ್ನಾಗಿಸುತ್ತೀರಿ, ನನ್ನನ್ನಂತೂ ಮೂರ್ಖನನ್ನುತ್ತೀರಿ, ಮತ್ತು ಮೂರ್ಖರು ನೀವು ತಾವು. ಹಾಗಾಗಿ ಪುಣ್ಯಾತ್ಮರೇ, ಈ ಪರಮೇಶ್ವರ ಪೂರ್ಣ ಬ್ರಹ್ಮ ಇವರು ಬಂದು ಯಥಾರ್ಥ ಜ್ಞಾನ ನೀಡಿದರು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.